ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಕ್ಷರಶಃ ಬೀದಿ ಕಾಳಗ. ಬೀದಿಯಲ್ಲಿ ನಿಂತು ಮಾರಾಮಾರಿ ಹೊಡೆದಾಟ ಮಾಡಿದರೆ ಯಾವ ಸ್ಥಿತಿ ಇರುತ್ತೋ ಅದೇ ಸ್ಥಿತಿಯಲ್ಲಿ ಇವತ್ತು ಸಂಸತ್ತಿನ ಮುಂಭಾಗದಲ್ಲಿ ನಡೆದಂಥ ವಿದ್ಯಮಾನಗಳು. ಇವತ್ತೇನಾದರೂ ಭದ್ರತಾ ಸಿಬ್ಬಂದಿಯವರು ಇಲ್ಲದೆ ಹೋಗಿದ್ರೆ ಆಡಳಿತ ಪಕ್ಷದವರು ಹಾಗೂ ವಿಪಕ್ಷದ ಮಧ್ಯೆ ಕೈ ಮಿಲಾಯಿಸುವ ಪ್ರಕರಣ ನಡೆದು ಹೋಗ್ತಾ ಇತ್ತು. ಇತಿಹಾಸದಲ್ಲಿ ಭಾಳ ದೊಡ್ಡದಾದಂಥ ಚುಕ್ಕೆ ಉಂಟಾಗಿ ಹೋಗ್ತಾ ಇತ್ತು. ಏಕೆಂದರೆ ಆಡಳಿತ ಪಕ್ಷದ ಬಹಳಷ್ಟು ಜನ ಇವತ್ತು ತಮ್ಮ ತಾಳ್ಮೆಯನ್ನು, ಸಹನೆಯನ್ನು, ಸಮಾಧಾನವನ್ನು, ವಿವೇಚನೆಯನ್ನು ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಂದು ನಿಂತಿದ್ದರು. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ ರೀ. ಜುಲೈ 20ನೇ ತಾರೀಕಿಂದ ಇಲ್ಲಿವರೆಗೂ ನಿರಂತರವಾಗಿ ಇದೇ ರೀತಿಯ ಕೋಲಾಹಲ, ಇದೇ ರೀತಿಯ ಸಭಾತ್ಯಾಗ, ಇದೇ ರೀತಿಯ ಗಲಾಟೆ, ಯಾವ ವಿಷಯಕ್ಕೂ ಕೂಡ 5 ಪೈಸೆ ಬೆಲೆ ಇರಲಾರ್ದಂಥ ವಿಚಾರಗಳು. ಅದನ್ನು ಕಾರ್ ಹತ್ತಿ ಹೋಗುವಾಗ ಕಿರಣ್ ರಿಜಿಜು ಭಾಳ ಚೆನ್ನಾಗಿ ಹೇಳಿದರು. ಕಿರಣ್ ರಿಜಿಜು ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದರು ಅಂದರೆ, ರಾಹುಲ್ ಗಾಂಧಿಯವರು ನಮ್ಮ ಹತ್ರ ಕೇಳ್ತಾ ಇದ್ದದ್ದೇನೆಂದರೆ, ಜಂತರ್ ಮಂತರ್ನ ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತಾಗಿ ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಕೊಡಲಿ ಅಂತ ಕೇಳ್ತಾ ಇದ್ರು. ಸ್ಟೇಟ್ಮೆಂಟ್ ಅನ್ನೋದು ಫಾರ್ಮಲ್ಲು. ಅವ್ರು ಹೇಳಿದ್ದನ್ನು ಹೇಳೋದು. ಕಿರಣ್ ರಿಜಿಜು ಹೇಳಿರೋ ಮಾತನ್ನು ಹೇಳ್ತಾ ಇದ್ದೆ ನಾನು. ರಾಹುಲ್ ಗಾಂಧಿ ಅವರು ನಮ್ಮ ಹತ್ರ ಅಮಿತ್ ಶಾ ಅವರು ವಿದ್ಯಾರ್ಥಿ ಪ್ರತಿಭಟನೆಯ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲಿ ಅಂತ ಕೇಳ್ತಾ ಇದ್ರು. ನಾವು ಡಿಸ್ಕಷನ್ಗೆ ತಯಾರಾಗಿದ್ವಿ. ಚರ್ಚೆ 1 ದಿವಸ ಆಗಬಹುದು, 2 ದಿವಸ ಆಗಬಹುದು, ಎಷ್ಟು ದಿವಸ ಆದರೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ವಿ. ಆದರೆ ರಾಹುಲ್ ಗಾಂಧಿ ಪರಾರಿಯಾಗಿ ಹೋಗಿಬಿಟ್ರು. ಇವತ್ತು ಕೈಗೆ ಸಿಗಲಿಲ್ಲ ಅವರು. ಹೇಗಿದೆ ನೋಡಿ, ಒಂದು ವಿಷಯವನ್ನು ಅತ್ಯಂತ ತುರ್ಯಾವಸ್ಥೆಗೆ ತೆಗೆದುಕೊಂಡು ಹೋಗೋದು, ಅದಕ್ಕೆ ತೀರ್ಮಾನ ಆಗತ್ತೆ, ತಾರ್ಕಿಕವಾದ ಅಂತ್ಯ ಬರುತ್ತೆ ಅಂದ ತಕ್ಷಣ ಆ ಜಾಗದಿಂದ ಪರಾರಿ ಆಗ್ಬೋದು. ಥೂಕ್ಯ ಭಾಗನೆ ಕಾಂತ ಉಗುಳಿ ಓಡಿ ಹೋಗೋದು ಅಂತ ರಾಹುಲ್ ಗಾಂಧಿ ಅದೇ ಕೆಲಸವನ್ನು ಮಾಡಿದರು. ಹಾಗಾದರೆ ಮುಂದೆ ಏನು? ಭಾಳ ಮುಖ್ಯವಾದಂಥ ಪ್ರಶ್ನೆ ಇದು. ಇವತ್ತು ಹಲವಾರು ಬಿಲ್ಗಳು ಆಡಳಿತ ಪಕ್ಷದವರು ಪಾಸ್ ಮಾಡಿಕೊಂಡ್ರು. ಪ್ರಮುಖವಾದಂಥ FCRA ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ, ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೇರಳ ಇದ್ದದ್ದನ್ನು ಕೇರಳಂ ಅಂತ ರಾಜ್ಯದ ಹೆಸರನ್ನು ಬದಲಿಸಲಾಗಿದೆ. ಆ ರೀತಿಯಾದಂಥ ಸಣ್ಣ ಪುಟ್ಟ ವಿದ್ಯಮಾನಗಳು, ಹಲವಾರು ವಿಷಯಗಳು ಚರ್ಚೆ ಆದವು. ಮಜಾ ಅಂದರೆ ಯಾವ FCRA ಬಗ್ಗೆ ಇಷ್ಟೆಲ್ಲ ಗಲಾಟೆ ಮಾಡಿದ ಆಗಬಾರದು ಅಂತ ತಡಿತಾ ಇದ್ದರು, ಈಗಾಗಲೇ ಅದಕ್ಕೆ ಆಗಬಹುದಾದಂಥ ತಿದ್ದುಪಡಿ ಎಲ್ಲವನ್ನೂ ಅಮಿತ್ ಶಾ ಮಾಡಿ ಆಗಿ ಹೋಗಿದೆ. ಅವೆಲ್ಲ ಇಂಪ್ಲಿಮೆಂಟ್ ಕೂಡ ಮಾಡಿ ಆಗಿದೆ. ಆಗಬೇಕಾಯ್ತು ಒಂದೇ ಒಂದು ಬಾಕಿ ಇರೋದು. ಅದರಲ್ಲಿ ಏನಪ್ಪ ಅಂದರೆ, ಈ ರೀತಿ ನೀವು NGOದಿಂದ ಪಡೆದಂಥ ಲೈಸೆನ್ಸಿನ ನಂತರ ನೀವೇನಾದರೂ ಅದನ್ನ ಮತಾಂತರಕ್ಕೆ, ಧಾರ್ಮಿಕ ಕೆಲಸಕ್ಕೆ ಬಳಸಿದ್ದೇ ಆದರೆ ನೀವು ಮಾಡಿದಂಥ ಆಸ್ತಿಯನ್ನು, NGO ಹೆಸರಲ್ಲಿದ್ದಂಥ ಆಸ್ತಿಯನ್ನು ಫೋರ್ಫಿಟ್ ಮಾಡಿಕೊಳ್ಳಲಾಗತ್ತೆ, ಅಂದರೆ ವಶಪಡಿಸಿಕೊಳ್ಳಲಾಗತ್ತೆ ಅನ್ನುವಂಥ ಒಂದೇ ಒಂದು ಪಾಯಿಂಟನ್ನು ಈಗ ಚರ್ಚೆ ಮಾಡಿ ಅದರ ಬಗ್ಗೆ ತೀರ್ಮಾನ ಆಗಬೇಕಾಗಿತ್ತು. ಈಗ ಅದು ಬಹುಶಃ JPC ಹೋಗುವ ಎಲ್ಲ ಲಕ್ಷಣಾದಿಗಳು ಗೋಚರಿಸ್ತಾ ಇದ್ದಾವೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇಂಥ ಸಂದರ್ಭ ಬಂದಾಗ ಮಾಡೋದು ಹಾಗೆಯೇ. ಬುಧವಾರ ದಿವಸ, ನಾಳೆ ಅಮಿತ್ ಶಾ ಅವರು ಮತ್ತೆ ಯಥಾ ಪ್ರಕಾರ ಇವರ ವಿದ್ಯಾರ್ಥಿ ಪ್ರತಿಭಟನೆ ಅಂತ ಇವರೇನು ಭ್ರಮಿಸಿಕೊಂಡಿದ್ದಾರೋ ಅಥವಾ ಹೇಳಿಕೊಂಡು ಪ್ರಪಗಾಂಡ ಮಾಡ್ತಾಯಿದ್ರು, ಅದರ ಕುರಿತಾದಂಥ ಸವಿವರವಾದ ಚರ್ಚೆಗೆ ನಾನು ಇನ್ನೂ ಸಿದ್ಧರಿದ್ದೇನೆ ಅಂತ ಅಮಿತ್ ಶಾ ಅವರು ಹೇಳಿರುವ ವಿಚಾರವನ್ನು ಕಿರಣ್ ರಿಜಿಜು ಅವರು ಸಂಜೆ ಹೇಳಿ ಮುಗಿಸಿ. ಈಗ ಒಂದು 5 ನಿಮಿಷದ ಕೆಳಗಿನ ಹಿಂದಿನ ಮಾತು. ಇಡೀ ದಿವಸ ಕೋಲಾಹಲ, ಇಡೀ ದಿವಸ ಅರಾಜಕತೆ, ಇಡೀ ದಿವಸ ರಾಹುಲ್ ಗಾಂಧಿ ನಾಪತ್ತೆ. ನನಗೆ ಭಾಳ ಅಸಹ್ಯ ಅನಿಸಿದ್ದೇನೆಂದರೆ, ಚಂದಾ ಚೋರಿ ಅಂತ ಕೈಯಲ್ಲಿ ಬ್ಯಾನರ್ ಹಿಡ್ಕೊಂಡು, ಬೋರ್ಡ್ ಹಿಡ್ಕೊಂಡು ಜಯಾ ಬಚ್ಚನ್ ನಿಂತದ್ದು. ಈಕೆಯ ಪತಿ ಅಮಿತಾಬ್ ಬಚ್ಚನ್ನು ರಾಮ ಮಂದಿರದ ದೇಗುಲದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಸದ್ಭಕ್ತನಂತೆ ಶ್ರದ್ಧೆಯಿಂದ ಕೂತಿದ್ರು ಮತ್ತು ಭಕ್ತಿಯಲ್ಲಿ ಮಿಂದು ಹೋಗಿದ್ದು ಕಣ್ಣಿಗೆ ಕಾಣಿಸ್ತಾ ಇತ್ತು. ಆದರೆ ಈಕೆ ಉಡಾಫೆ ಮಾತಾಡ್ತಾ, ತಮಾಷೆ ಮಾಡ್ತಾ, ಅಪಹಾಸ್ಯ ಮಾಡ್ತಾ, ಕೆಂಪು ಟೊಪ್ಪಿಗೆ ಹಾಕ್ಕೊಂಡು ಸಂಸತ್ ಭವನದ ಮುಂದೆ ನಿಂತಿದ್ದರು. ಇಂಥವ್ರಿಗೆ ಏನಾದರೂ ಸ್ವಲ್ಪನಾದರೂ ಏನಾದರೂ ನಾಚಿಕೆ, ಮಾನ, ಮರ್ಯಾದೆ ಇದೆಯಾ ಅಂತ ನನಗನ್ನಿಸಿತ್ತು. ಇನ್ನು ಎರಡನೇ ವಿಚಾರ ಭಾಳ ಮುಖ್ಯವಾದಂಥದ್ದು ಏನಂದರೆ, ಈ ಬಾರಿಯ ಸಂಸತ್ ಅಧಿವೇಶನದ ತಾತ್ಪರ್ಯ ಏನಂದ್ರೆ, ಯಾರ ಕತೆ ಏನು ಅನ್ನೋದು ಮತ್ತೊಂದು ಸಲ ಸ್ಪಷ್ಟವಾಗಿ ಹೋಯಿತು. ಹೇಗೆ ಜಂತರ್ ಮಂತರ್ನಲ್ಲಿ ನಿರಂತರವಾಗಿ ಅಷ್ಟು ದಿವಸ ಅವ್ರಿಗೆ ಬಿಟ್ಟು ಯಾರ್ಯಾರು ಇದರಲ್ಲಿ ಖಳನಾಯಕರಿದ್ದಾರೆ ಅನ್ನುವಂಥ ಪರೀಕ್ಷೆಯನ್ನು ಒಡ್ಡಿ ಯಾರ್ಯಾರು ಇವ್ರ ಜೊತೆ ಇದ್ದಾರೆ ಅನ್ನುವಂಥ ವಿಷಯವನ್ನು ಹೊರಹಾಕಲಾಯಿತು, ಅದೇ ರೀತಿ ಈ ಬಾರಿ
ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಇವರು ಯಾರಿಗೂ ಸಂಸತ್ ಸದಸ್ಯರಾಗಿ ಮುಂದುವರಿಯಲಾರದ, ಜೊತೆಗೆ ಕೆಲಸವನ್ನು ನಿಭಾಯಿಸುವ ಬದ್ಧತೆ ಇರಲಾರದ ಜನ ಯಾರು ಅಂತ ಮತ್ತೊಂದು ಸಲ ಸ್ಪಷ್ಟ ಆಗಿ ಹೋಯಿತು. ಭಾಳ ಮುಖ್ಯವಾದಂಥ ಬಿಲ್ಗಳು ಈ ಬಾರಿ ಪಾಸ್ ಆಗಬೇಕಾಗಿತ್ತು. ಆದರೆ ಒಂದೇ ಒಂದು ಬಿಲ್ ಪಾಸ್ ಆಗಲಾರದ ಹಾಗೆ ನೋಡಿಕೊಂಡಂಥ ಅತಿ ದೊಡ್ಡದಾದಂಥ ಅಪಕೀರ್ತಿ, ಹಿರಿಮೆ ಏನಂತ ಕರಿ ಅದು ರಾಹುಲ್ ಗಾಂಧಿಗೆ ಸಲ್ಲತ್ತೆ. ನೋಡಿ, ನರೇಂದ್ರ ಮೋದಿಯವರು ರಾಷ್ಟ್ರ ರಾಜಕಾರಣಕ್ಕೆ ಬಂದದ್ದು 2014ರಲ್ಲಿ, 12 ವರ್ಷ ಆಯಿತು. ಈತ ರಾಷ್ಟ್ರ ರಾಜಕಾರಣಕ್ಕೆ ಬಂದು 22 ವರ್ಷ ಆಯಿತು. 2004ರಲ್ಲಿ ಬಂದದ್ದು ರಾಹುಲ್ ಗಾಂಧಿ. 2004ರಿಂದ 2026ರವರೆಗೂ ಅವರ ಜೀವನದಲ್ಲಿ ಮಾಡಿದಂಥ ಒಂದೇ ಒಂದು ಸಾಧನೆಯನ್ನು, ದೇಶಕ್ಕೆ ಹೋಗ್ಬಿಡಲಿ, ತನ್ನ ಕ್ಷೇತ್ರದಲ್ಲಿ ಮಾಡಿದಂಥ ಒಂದೇ ಒಂದು ಸಾಧನೆಯನ್ನು ಆತ ಹೇಳಲಿಕ್ಕೆ ಏನೂ ಇಲ್ಲವೇ ಇಲ್ಲ. ಆತ ಕೇವಲ ಕೋಲಾಹಲ, ಕೇವಲ ಅರಾಜಕತೆ ಸೃಷ್ಟಿಸಿದ್ದನ್ನು ಬಿಟ್ಟರೆ, ದಿನಂಪ್ರತಿ ಇರುವಂಥ ಅಧಿಕಾರಕ್ಕೆ ತೊಂದರೆ ಕೊಡುವುದನ್ನು ಮಾಡಿದ್ದನ್ನು ಬಿಟ್ಟರೆ ಆತ ಇಲ್ಲಿವರೆಗೂ ಏನನ್ನೂ ಸಾಧನೆ ಮಾಡಿ ತೋರಿಸಲಿಕ್ಕೆ ಸಾಧ್ಯವಾಗಿಲ್ಲ. ನೋಡಿ, ಮೊನ್ನೆ ಪ್ರಯಾಗ್ರಾಜ್ನಲ್ಲಿ ಕೆಂಪು ಶರ್ಟ್ ಹಾಕ್ಕೊಂಡು, ಗುಲಾಬಿ ಶರ್ಟ್ ಹಾಕ್ಕೊಂಡು ಬಂದಿದ್ದ. ನೀವು ಕೇವಲ ಗುಲಾಬಿ ಶರ್ಟ್ ಹಾಕ್ಕೊಳ್ಳೋ ಮೂಲಕ ಜಂಜಿ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಿಗಡೆ ಹೂವೆ ಮಾ ಬಾಪ್ಕ ಬಿಗಡೆ ಹೂವೆ ಔಲಾದ್ ಅಂತ ಒಂದು ಹಿಂದಿ ಒಳಗೆ ಮಾತಿದೆ. ದಾರಿ ತಪ್ಪಿದ ತಂದೆ ತಾಯಿಗಳಿಂದ ದಾರಿ ತಪ್ಪಿದ ಮಕ್ಕಳು ಅಂಥೇಳಿ. ಅಂಥ ಮಗ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ. ಈತನಿಗೆ ಅಷ್ಟು ಜನ ಮಕ್ಕಳು ನೆರೆದ ಸಂದರ್ಭದಲ್ಲಿ ಅವರನ್ನು ಉದ್ದೇಶಿಸಿ ಅವರನ್ನು ಮೋಟಿವೇಟ್ ಮಾಡುವಂಥ ಒಂದು ಭಾಷಣವನ್ನು ಬರೆದು ಕೊಡುವಂಥ ಥಿಂಕ್ ಟ್ಯಾಂಕ್ ಆತನ ಜೊತೆ ಇಲ್ಲ. ಅಲ್ಲಿ ಮತ್ತೆ ಆತ ಅದೇ ಅದಾನಿ, ಅದೇ ಅಂಬಾನಿ, ಅದೇ ಮೋದಿ, ಮೊಹಬ್ಬತ್ತು, ನಫರತ್ತು ಅಂತ ಹೇಳಿಕೊಂಡೇ ಕಾಲ ಕಳಿಬೇಕಾದ ಸಂದರ್ಭ ಬಂತು. ಹಾಗಾದರೆ ಈ ಬಾರಿಯ ಸಂಸತ್ ಅಧಿವೇಶನ ಸಂಪೂರ್ಣವಾಗಿ ನಿಷ್ಫಲವಾ? ಟೇಕ್ ಅವೇ ಏನು ಅಂತ ಕೇಳಬೇಕಲ್ವ? ನಾವು ಇಷ್ಟು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ರ ಬಗ್ಗೆ ಮಾತಾಡಿದ್ದೀವಿ. ನಮ್ಮದು ಮತ್ತು ತಮ್ಮದು ಇಬ್ಬರದು ಅಮೂಲ್ಯವಾದ ಸಮಯ, ಅದನ್ನು ವ್ಯರ್ಥವಾಗಿ ಕಳೆಯುವ ಹಾಗಿಲ್ಲ. ನಮಗೆ ದೇಶದ ಬಗ್ಗೆ ಬದ್ಧತೆ ಇದೆ, ದೇಶದ ಬಗ್ಗೆ ನಮಗೆ ಅಪಾರವಾದಂಥ ಅಭಿಮಾನ ಇದೆ, ರಾಷ್ಟ್ರಭಕ್ತಿ ಇದೆ, ಸರಿ. ಆದರೆ ಆಳುವವರು ಈ ರೀತಿ ಮಾಡಿದ ಸಂದರ್ಭದಲ್ಲಿ ಹಾಗಾದರೆ ಇದರ ಔಟ್ಪುಟ್ ಏನು, ಇದರ ಟೇಕ್ ಅವೇ ಏನು, ಇದರ ಒಟ್ಟು ತಾತ್ಪರ್ಯ ಏನು, ಆಗಿರುವಂಥ ಲಾಭ ಏನು ಅಂತ ಆಲೋಚನೆ ಮಾಡಿದರೆ ದೀರ್ಘಾವಧಿಯಲ್ಲಿ ಭಾಳ ದೊಡ್ಡ ಮಟ್ಟದ ಏಟನ್ನು ಪಡೆಯುವಲ್ಲಿ ವಿಪಕ್ಷ 100ಕ್ಕೆ 100ರಷ್ಟು ಯಶಗೊಳ್ಳುತ್ತೆ. ಅಂದರೆ ಇವರಿಗೆ ಭವಿಷ್ಯವಿಲ್ಲ ಅನ್ನುವುದನ್ನು ನಾನು ಪರೋಕ್ಷವಾಗಿ ಹೇಳ್ತೀನಿ. ಇಷ್ಟು ದಿವಸ ನಾವು ಮಾತಾಡಿದ್ದ ದೇಶದಲ್ಲಿ ಜಂಜಿ 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 ಅಂತ ಮಾತಾಡಿದ್ವಿ. ಬಂದವರು 1000, 2000, 5000, 10,000 ಮಕ್ಕಳಲ್ಲಿ. ಮಕ್ಕಳಲ್ಲ, ಕಳ್ಳನ ಮಕ್ಕಳು. ಮಕ್ಕಳ ಸಂಖ್ಯೆ ಕಡಿಮೆ, ಕಳ್ಳರ ಸಂಖ್ಯೆ ಜಾಸ್ತಿ. ಅವರು ಮಾಡಿದ್ದನ್ನೇ ಜಂಜಿ ಅಂದ್ಕೊಂಡು ಎಲ್ಲ ಅವರ ಪರವಾಗಿ ಮಾತನಾಡುವ ಕಾಲಘಟ್ಟದಲ್ಲಿ ನೋಡಿ, ದೇವ್ರದ್ದು ಹೆಂಗಿರುತ್ತೆ ಅಂದರೆ, ಸರಿಯಾಗಿ ತುರ್ಯಾವಸ್ಥೆಗೆ ಬಂದ ಸಂದರ್ಭದಲ್ಲಿ, ಉತ್ಕಟವಾದಂಥ ಸಂದರ್ಭದಲ್ಲಿ, ಉಚ್ಛ್ರಾಯ ಸ್ಥಿತಿಯಲ್ಲಿನ ತೀರ್ಮಾನ ಆಗಿಬಿಡುತ್ತೆ ಅನ್ನುವ ಸಂದರ್ಭದಲ್ಲಿ ಜಾರ್ಖಂಡ್ನಲ್ಲಿ ಸರ್ಕಾರ ಯಾವ ರೀತಿಯ ದುಂಡಾವರ್ತನೆ ಮಾಡ್ತಾ ಇದೆ, ದಬ್ಬಾಳಿಕೆ ಮಾಡ್ತಾ ಇದೆ, ದೌರ್ಜನ್ಯ ಮಾಡ್ತಾ ಇದೆ ಅಂದರೆ 100 ಜನ ಗಾಯಾಳುಗಳು ಇವತ್ತು ಜಾರ್ಖಂಡ್ನಲ್ಲಿದ್ದಾರೆ. ಇಡೀ ದೇಶಕ್ಕೆ ದೇಶ ಜಾರ್ಖಂಡ್ ವಿಷಯದಲ್ಲಿ ತತ್ತರಿಸಿ ಹೋಗಿದೆ. ಹೀಗೆಲ್ಲ ಸರ್ಕಾರ ಮಾಡಲಿಕ್ಕೆ ಸಾಧ್ಯವ ಅಂತ ಆಲೋಚನೆ ಮಾಡ್ತಾ ಇದೆ. ಒಂದು ಕಡೆ ಹಗ್ಗವನ್ನು ಸುದೀರ್ಘವಾಗಿ ಬಿಟ್ಟಂಥ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ದಿಲ್ಲಿಯ ರಾಜಧಾನಿಯಲ್ಲಿ ಅಶ್ಲೀಲವಾಗಿ ಬೈದರೂ ಕೂಡ, ಅಪಹಾಸ್ಯ ಮಾಡಿದರೂ ಕೂಡ ನರೇಂದ್ರ ಮೋದಿ, ಅಮಿತ್ ಶಾ ಏನೂ ಮಾಡಲಿಲ್ಲ, ಮಿಲಿಟರಿಯವರು ಏನೂ ಮಾಡಲಿಲ್ಲ, RAF ಅವರು ಏನೂ ಮಾಡಲಿಲ್ಲ, ಪೊಲೀಸರು ಏನು ಮಾಡಲಿಲ್ಲ. ನಮ್ಮಂಥವ್ರು ಹತಾಶರಾದ್ವಿ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಜಾರ್ಖಂಡ್ನಲ್ಲಿ ಈಗಲೂ ಈ ಕ್ಷಣ ನೀವು ಈ ವಿಡಿಯೋ ನೋಡುವಾಗಲೂ ಜಾರ್ಖಂಡ್ನಲ್ಲಿ ಗಲಾಟೆ ನಡೀತಾ ಇದೆ. ಜಾರ್ಖಂಡ್ನ ಜನ ಬೀದಿಗೆ ಬಂದಿದ್ದಾರೆ. 110 ಜನ ABVP ಕಾರ್ಯಕರ್ತರನ್ನು ಜೈಲಿಗೆ ಹಾಕಲಾಗಿದೆ. ಪತ್ರಕರ್ತರ ಮೇಲೆ FIR ಹಾಕಲಾಗಿದೆ. ಇಡೀ ಸರ್ಕಾರ ತನ್ನ ನಿರಂಕುಶ ಪ್ರಭುತ್ವವನ್ನು ಸಾರ್ತಾ ಇದೆ. ಆದರೂ ಸರ್ಕಾರ ಬಗ್ತಾ ಇಲ್ಲ. ಸರ್ಕಾರದ ಕೇಳಿದ ಒಂದೇ ಒಂದು ಮಾತು, CBI ತನಿಖೆಗೆ ಕೊಡಿ, ಮಾಡಿರುವ ಪರೀಕ್ಷೆಯ ನೇಮಕಾತಿಯನ್ನು ರದ್ದುಗೊಳಿಸಿ, ಮತ್ತೆ ಮರುಪರೀಕ್ಷೆ ಮಾಡಿ. ಇಷ್ಟೇ ಪ್ರಶ್ನೆ. ಭಾಳ ಸಿಂಪಲ್ ಆದಂಥದ್ದು. ಇದು ಯಾರಿಗೂ ಕೂಡ ಹಾರ್ಮ್ ಆಗುವಂಥದ್ದಲ್ಲ ಮತ್ತು ಸರ್ಕಾರದ ಅಹಂಕಾರಕ್ಕೆ ಪೆಟ್ಟು ಕೊಡುವಂಥದ್ದಲ್ಲ. ಸರಿ ಇಲ್ಲ, ಸರಿ ಮಾಡಿರಿ ಅಂತ ಹೇಳಿರುವಂಥದ್ದು. ಅದನ್ನು ಮಾಡಲಿಕ್ಕೆ ಸರ್ಕಾರ ತಯಾರಿಲ್ಲ. ಕೊನೆಗೆ ಸ್ಥಿತಿ ಎಲ್ಲಿಗೆ ಬರುತ್ತೆ ಅಂತಂದರೆ, ಇದು ಮುಂದುವರೆದ ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಅಧಿಕಾರವನ್ನು ಕಳ್ಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಅಂಥ ಸ್ಥಿತಿ, ಸಂದಿಗ್ಧತೆ ಅಲ್ಲಿ ನಿರ್ಮಾಣ ಆಗಿದೆ. ಈಗ ಇರುವ ವಿಷಯ ಏನು? ಈಗ ಇವತ್ತು ರಾಹುಲ್ ಗಾಂಧಿ ಕೈಗೆ ಸಿಗಲಿಲ್ಲ. ಅವರು ಭಾಗೋಮತ್ ರಾಹುಲ್ ಗಾಂಧಿ, ಭಾಗೋಮತ್ ಇವರೇನು ಡರೋಮತ್ ನರೇಂದ್ರ ಮೋದಿ ಅಂತ ಇದ್ರಲ್ಲ, ಅದೇ ರೀತಿ ರಾಹುಲ್ ಗಾಂಧಿಯ ಮೇಲೆ ಇವತ್ತು ಇನ್ನಿಲ್ಲದ ಹಾಗೆ ಆಡಳಿತ ಪಕ್ಷದವರು ಬೆಳಗ್ಗೆಯಿಂದ ಸಂಜೆವರೆಗೂ ಹರಿಹಾಯ್ತಾ ಇದ್ರು. ಯಾವ ರೀತಿಯ ಡಿಫೆನ್ಸ್ ಅಲ್ಲ, ಇವತ್ತು ಅಫೆನ್ಸಿವ್. ಇಷ್ಟು ದಿವಸ ಆಡಳಿತ ಪಕ್ಷ ಡಿಫೆನ್ಸಿವ್ ಆಗಿ ಹೋಗ್ತಾ ಇತ್ತು. ಬನ್ನಿ ಮಾತಾಡೋಣ, ಬನ್ನಿ ಮಾತಾಡೋಣ. ಇವತ್ತು ಉಲ್ಟಾ.
ನಾನು ಬೆಳಗಿನ ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೇಳಿದೆ, ಆಡಳಿತ ಪಕ್ಷದವರು ಫಲಕದಿಂದ ಹಿಡಿದೆಲ್ಲ ತಯಾರು ಮಾಡ್ಕೊಂಡ್ಬಂದಿದ್ರು. ಯಾವ ರೀತಿ ಬಂದಿದ್ದರು ಅಂದರೆ, ಸಂದರ್ಭ ಬಂದರೆ ಜಂಗಿ ಕುಸ್ತಿ ಆಡಲಿಕ್ಕೆ ಸಿದ್ಧ ಅನ್ನುವ ರೀತಿಯಲ್ಲಿದ್ದರು. ತೀರ ಕಂಗಾಲಾಗಿದ್ದು ಏನು ಮಾಡಬೇಕು ಅಂತ ತಿಳಿಯಲಾರದೆ ಅನಾಥ ಪ್ರಜ್ಞೆಯಿಂದ ಕಾಡ್ತಾ ಇದ್ದು ಪ್ರಿಯಾಂಕಾ ವಾಡ್ರಾ. ಗಾಬರಿಯಾಗಿದ್ದರು ಅವ್ರು. ಏನಿದು, ಏನು ಮಾಡೋದು, ಈಗ ಮುಂದೆ ಗೊತ್ತಾಗ್ತಾರೆ. ಅವ್ರಿಗೆ ಏನು ಅನಿಸಿದೆ ಅಂದರೆ, FCRA ಆಗಲಾರದ ಹಾಗೆ ನಾವು ತಡೆದಿವಿ ಅನ್ನುವಂಥ ತತ್ಕಾಲದ ಲಾಭದಲ್ಲಿ ಅವರು ಮಿಂದೇಳ್ತಾ ಇದ್ದಾರೆ. FCRA ಈ ಬಾರಿ ಸರಿಯಾಗಿ ಸಂಸತ್ ಸದನ ನಡೆದಿದ್ದರೆ FCRA ಪಾಸ್ ಆಗಿಬಿಡೋದು, ಅದನ್ನು ನಾವು ತಡೆದಿದ್ದೀವಿ. ಅದು ನಡೆಯಬಾರದು ಅಂತ ಇವ್ರಿಗೆ ಮೇಲಿನಿಂದ ಜಾರ್ಜ್ ಸೊರೋಸ್ ಕಂಪ್ನಿಯಿಂದ ನಿರಂತರವಾಗಿ ಇವ್ರ ಮೇಲೆ ಪ್ರಯೋಗ ಆಗ್ತಾ ಇತ್ತು, ಇವ್ರ ಮೇಲೆ ದಬಾವಣೆ ಇತ್ತು. ಅದನ್ನು ಮಾಡುವಲ್ಲಿ ರಾಹುಲ್ ಗಾಂಧಿ ಒಂದು ಹಂತಕ್ಕೆ ಯಶಸ್ವಿಯಾಗಿರ್ಬೋದು. ಆದರೆ ಸರ್ಕಾರದ ಕಟಿಬದ್ಧತೆಯ ಬಗ್ಗೆ ನಾವು ಸಂದೇಹ ಪಡುವ ಪ್ರಶ್ನೆಯೇ ಇಲ್ಲ. ನಾನು ಭಾಳ ಕುತೂಹಲ ಇರೋದು ಇನ್ನೂ 2 ದಿವಸದ ಸಂಸತ್ ಅಧಿವೇಶನದ ಬಗ್ಗೆ. ಯಾಕೆಂದರೆ ಇದೇ ರೀತಿ ಬೆಳಗ್ಗೆಯಿಂದ ಸಂಜೆವರೆಗೂ ಗಲಾಟೆ ಆಗತ್ತಾ, ಅಥವಾ ಮಾತುಕತೆಗೆ ನಾಳೆ ಬೆಳಗ್ಗೆ ಅಮಿತ್ ಶಾ ಅವರ ಘರ್ಜನೆಯನ್ನು ಕೇಳಲಿಕ್ಕೆ ಇವರು ಮಾನಸಿಕವಾಗಿ ಸಿದ್ಧರಿದ್ದಾರೆ? ಏಕೆಂದರೆ ರಾಹುಲ್ ಗಾಂಧಿಗೆ ಎದುರಿಗೆ ಕೂತು ಕೇಳಿಸಿಕೊಳ್ಳುವಂಥ ವ್ಯವಧಾನವೂ ಇಲ್ಲ, ಆತ್ಮಸಾಕ್ಷಿ ಅಂತೂ ಇಲ್ಲವೇ ಇಲ್ಲ. ನೋಡೋಣ ಏನಾಗುತ್ತೆ ನಾಳೆ ಬೆಳಗ್ಗೆ. ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.